ನಮಸ್ಕಾರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ GKVK ಕನ್ನಡ ತಿಂಗಳ ಹಬ್ಬಗಳನ್ನು ಹಮ್ಮಿಕೊಳ್ಳುತ್ತಿದ್ದ ಆ ಸಂದರ್ಭ, ಆ ಹಿನ್ನೆಲೆಯನ್ನು ತಮ್ಮ ಮುಂದಿಡುವ ಆಶಯ ಈ ವಿಡಿಯೋದ್ದು. ನಾನು ಬೆಂಗಳೂರಿನ GKVK ಕ್ಯಾಂಪಸ್ಗೆ ವರ್ಗವಾಗಿ ಬಂದಿದ್ದು 2000 ಇಸ್ವಿಯ ಡಿಸೆಂಬರ್ ಕೊನೆಯ ವಾರದಲ್ಲಿ. GKVKಯ ವೃತ್ತಿ ಜೀವನದ ನನ್ನ ಪ್ರಯಾಣ ಆರಂಭ ಆಗಿದ್ದು 2001ರಲ್ಲಿ. 2001ರ ಏಪ್ರಿಲ್ ತಿಂಗಳಲ್ಲಿ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಅಂದರೆ ಕಾನ್ವೊಕೇಷನ್ನ ಕಾರ್ಯಕ್ರಮ ನಿರೂಪಣೆ ಮಾಡುವಂಥ ಸದವಕಾಶ ನನಗೆ ಒದಗಿ ಬಂತು. ಬಹುಶಃ ಅಲ್ಲಿ ನನ್ನ ಮಾತುಗಳನ್ನು ಕೇಳಿ ವಿದ್ಯಾರ್ಥಿಗಳಿಗೆ ಅದು ಇಷ್ಟವಾಯಿತು ಅಂತೇಳಿ ಅನಿಸುತ್ತೆ. ಅದೇ ವರ್ಷದ ನವೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ಬಂದರು. ಸರ್, ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ, ನೀವು ಮುಂದಾಳತ್ವ ವಹಿಸಬೇಕು ಅಂಥೇಳಿ ವಿನಂತಿಸ್ಕೊಂಡ್ರು. ಅಲ್ಲಿಂದ ಈ ಕನ್ನಡ ರಾಜ್ಯೋತ್ಸವದ ಕನ್ನಡ ತಿಂಗಳ ಹಬ್ಬಗಳ ಒಂದು ಸಂಪರ್ಕ ಆರಂಭ ಆಯಿತು. ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದರೆ ನಾನೊಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸೋದು, ಸಭಾ ಕಾರ್ಯಕ್ರಮಕ್ಕೆ ಓರ್ವ ಸಾಹಿತಿಯನ್ನು ಅಥವಾ TV ಧಾರಾವಾಹಿಯ ನಟನನ್ನು, ಸಿನಿಮಾ ನಟನನ್ನು ಆಹ್ವಾನಿಸಿ ಸಭಾ ಕಾರ್ಯಕ್ರಮವನ್ನು ಮುಗಿಸಿದ ಬಳಿಕ ರೀಮಿಕ್ಸ್ ಹಾಡುಗಳನ್ನು ಹಾಕಿ ನೃತ್ಯ ಮಾಡೋದು, ಬ್ಯಾಟ್ರಾಯನ್ಪುರದ ಬೇಕರಿಯಿಂದ ಕೇಕು ಪಫ್ಗಳನ್ನು ತಂದು ಅದನ್ನು ಹಂಚಿಕೊಂಡು ತಿನ್ನೋದು, ಕಾರ್ಯಕ್ರಮ ಮುಗಿದ ನಂತರ ಆ ರಟ್ಟಿನ ಪೆಟ್ಟಿಗೆಗಳನ್ನು ಸಭಾಂಗಣದ ಸುತ್ತ ಎಲ್ಲ ಎಸ್ತು ಹೋಗೋದು, ಇದೇ ಕನ್ನಡ ರಾಜ್ಯೋತ್ಸವ ಅಂತೇಳಿ ಆಗ್ತಾಯಿತ್ತು. 2001ರಿಂದ 2011ರವರೆಗೆ 10 ವರ್ಷ ಇದೇ ರೀತಿ GKVKಯಲ್ಲಿ ವಿದ್ಯಾರ್ಥಿಗಳ ಕನ್ನಡ ರಾಜ್ಯೋತ್ಸವ ನಡೀತಾ ಬಂತು. 2011ರ ನವೆಂಬರ್ನಲ್ಲಿ ಯಲಹಂಕ ಉಪನಗರದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಾಗೆ ಹಿರಿಯರು, ಸಾಹಿತಿಗಳು, ಚಿಂತಕರು ಎಲ್ಲ ಸೇರಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. 30 ದಿವಸ, ನವೆಂಬರ್ ತಿಂಗಳ 1ನೆಯ ತಾರೀಕಿನಿಂದ 30ನೆಯ ತಾರೀಕಿನವರೆಗೆ 30 ದಿವಸ ಮನೆಯಲ್ಲಿ ರಾಜ್ಯೋತ್ಸವ ಅಂತೇಳಿ, ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಲ್ಲಿ ರಾಜ್ಯೋತ್ಸವವನ್ನು ಆಚರಿಸೋದು. ಅದಕ್ಕೆ ಒಬ್ಬ ಸಾಹಿತಿಯನ್ನು, ಒಬ್ಬ ನಟರನ್ನು ಅಥವಾ ಒಳ್ಳೆಯ ವಾಗ್ಮಿಯನ್ನು ಅಥವಾ ಸಂಗೀತಗಾರರನ್ನು ಆಹ್ವಾನಿಸಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸೋದು. ಆ 30 ದಿನಗಳಲ್ಲಿ ಒಂದು ದಿವಸ ನಮ್ಮ ಮನೆಯಲ್ಲೂ ಕಾರ್ಯಕ್ರಮ ಆಯಿತು. ಒಂದು ಮನೆಯಲ್ಲಿ ನಾವು ಕೂಡ, ನಾನು ನನ್ನ ಪತ್ನಿ ಕಾರ್ಯಕ್ರಮವನ್ನು ನಡೆಸಿಕೊಟ್ವಿ. ಆವಾಗ ನನಗನ್ನಿಸ್ತು, GKVKಯಲ್ಲಿ ಇದೇ ತರಹದ ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಂತೇಳಿ. 2011ರ ನವೆಂಬರ್ ತಿಂಗಳಲ್ಲಿ GKVKಯ ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಬಂದರು. ಕನ್ನಡ ರಾಜ್ಯೋತ್ಸವ ಆಚರಿಸೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಗ ನಾನು ಅವರಿಗೆ ಹೇಳಿದೆ, ಈ ರೀತಿ ಪ್ರತಿ ವರ್ಷದಂತೆ ರಾಜ್ಯೋತ್ಸವವನ್ನು ಹಮ್ಮಿಕೊಂಡು ಒಬ್ಬರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಸಭಾ ಕಾರ್ಯಕ್ರಮ ನಡೆಸಿ ರೀಮಿಕ್ಸ್ ಸಾಂಗ್ ಹಾಕಿ ಕುಣಿದು ಬೇಕರಿಯಿಂದ ತರೋ ಕೇಕು ಪಫ್ಗಳನ್ನು ತಿಂದು ಆ ರಟ್ಟಿನ ಪೆಟ್ಟಿಗೆಗಳನ್ನು ಎಲ್ಲಂದರಲ್ಲಿ ಬಿಸಾಕಿ ಹೋಗೋದ್ರಿಂದ ಕನ್ನಡವೂ ಉದ್ಧಾರ ಆಗೋದಿಲ್ಲ, ಕನ್ನಡದ ಕಳಕಳಿ ನಿಮ್ಮದು ಏನಿದೆ ಅದು ಕೂಡ ಉದ್ಧಾರ ಆಗೋದಿಲ್ಲ. ಅದ್ರ ಬದಲು ಪ್ರತಿ ತಿಂಗಳು ಕೂಡ ಒಂದೊಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ, ಅದಕ್ಕೆ ಕನ್ನಡ ತಿಂಗಳ ಹಬ್ಬ ಅಂಥೇಳಿ ನಾಮಕರಣ ಮಾಡೋಣ. ಪ್ರತಿ ತಿಂಗಳು ಒಬ್ಬೊಬ್ಬ ಅತ್ಯಂತ ನುರಿತ ಕಲಾವಿದರನ್ನು, ಸಂಗೀತಜ್ಞರನ್ನು, ವಾಗ್ಮಿಗಳನ್ನು, ನಾಟಕಕಾರರನ್ನು, ಇವ್ರನ್ನೆಲ್ಲ ನೃತ್ಯ ಪಟುಗಳನ್ನು ಕರೆಸಿಬಿಟ್ಟು ಆ ಪ್ರತಿಭಾವಂತರ ಆ ಒಂದು ಕಲೆಯ ಪರಿಚಯ ವಿದ್ಯಾರ್ಥಿಗಳಿಗೆಲ್ಲ ಆಗಲಿ ಅಂಥೇಳಿ ನನ್ನ ಒಂದು ಆಲೋಚನೆಯನ್ನು ಮುಂದಿಟ್ಟೆ. ಸರ್, ಎಲ್ಲರ ಜೊತೆಗೆ ಮಾತಾಡಿ ಮತ್ತೆ ವಾಪಸ್ ಬರ್ತೀವಿ ಅಂಥೇಳಿ ವಿದ್ಯಾರ್ಥಿಗಳು ಹೋದರು. 1-2 ದಿವಸ 3 ದಿವಸ ಆಯಿತು. ಮತ್ತೆ ಬಂದರು ಆ ವಿದ್ಯಾರ್ಥಿಗಳು, ಒಂದು 8-10 ಜನ ಸಪ್ಪೆ ಮುಖದಿಂದ ಬಂದರು. ಸರ್, ಹಾಸ್ಟೆಲ್ನಲ್ಲಿ ನಾವು ಮೀಟಿಂಗ್ ಮಾಡಿದ್ವಿ, ಆದರೆ ವಿದ್ಯಾರ್ಥಿಗಳು ಯಾಕೋ ಇದಕ್ಕೆ ಒಪ್ತಾ ಇಲ್ಲ, ಅವರಿಗೆಲ್ಲ ಆ ಹಾಡುಗಳಿಗೆ ನೃತ್ಯ ಮಾಡಲೇಬೇಕಂತೆ, ಆ ಕೇಕು ಪಫ್ಫು ತಂದು ತಿನ್ನಲೇಬೇಕಂತೆ ಅಂಥೇಳಿ. ನಾನು ಪಟ್ಟು ಹಿಡಿದೆ, ಇಲ್ಲ, ನಾನು ಬಂದು
ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿ ನಿಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದರೆ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಹೋಗೋಣ ಅಂತೇಳಿ. ಹೀಗೆ ಇದು ಒಂದೂವರೆ ತಿಂಗಳು ನಡೀತು. ಕೊನೆಗೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಆ ವಿದ್ಯಾರ್ಥಿಗಳು ಬಂದರು, ಸರ್ ಖಂಡಿತ ಮಾಡೋಣ ಅಂಥೇಳಿ ಒಪ್ಕೊಂಡ್ರು. ಜನವರಿ 2012 ಇಸ್ವಿ GKVK ಕನ್ನಡದ ತಿಂಗಳ ಹಬ್ಬದ ಮೊದಲನೆಯ ಕಂತು ನಡೀತು. ನಾಡಿನ ಹೆಸರಾಂತ ಕಾದಂಬರಿಕಾರರು ಈಗ ಪ್ರಸ್ತುತದಲ್ಲಿ ಸಾರಸ್ವತ ಲೋಕದಲ್ಲಿ ಅವರೊಬ್ಬ ಮಿನುಗುತ್ತಾರೆ. ನಮ್ಮ ವಿಶ್ವವಿದ್ಯಾನಿಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ KN ಗಣೇಶಯ್ಯ ಅವರಿಂದ ವಿಜ್ಞಾನದ ಮೂಸೆಯಲ್ಲಿ ಅರಳಿದ ಐತಿಹಾಸಿಕ ಕಾದಂಬರಿಗಳು ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. 2012 ಜನವರಿಯಲ್ಲಿ ಪ್ರಾರಂಭ ಆಗಿದ್ದು 2022 ಮೇ ತಿಂಗಳವರೆಗೆ ನಿರಂತರವಾಗಿ ನಡೀತಾ ಬಂತು. ಆ ಸರಣಿಯಲ್ಲಿ ನಡೆದ ಕೊನೆಯ GKVK ಕನ್ನಡ ತಿಂಗಳ ಹಬ್ಬ 2022 ಮೇ ತಿಂಗಳಲ್ಲಿ ಸುಪ್ರಸಿದ್ಧ ಗಾಯಕಿ ಶ್ರೀಮತಿ ಸಂಗೀತಾ ಕಟ್ಟಿ ಕುಲಕರ್ಣಿಯವರಿಂದ ಗಾನ ಸಂಮೋಹನ, ಮತ್ತೋರ್ವ ಕನ್ನಡದ ಪ್ರತಿಭೆ ಹೆಸರಾಂತ ಕಲಾವಿದ ಶ್ರೀ ವಿಲಾಸ್ ನಾಯಕ್ ಅವರ ಮಿಂಚಿನ ಕುಂಚದ ಇಂದ್ರಜಾಲ ಇದರೊಂದಿಗೆ ಮುಕ್ತಾಯವಾಯಿತು. ಈ 2012 ಜನವರಿ ಮತ್ತು 2022 ಮೇ ಈ ನಡುವಿನ 126 ತಿಂಗಳುಗಳಲ್ಲಿ 102 ಕನ್ನಡ ತಿಂಗಳ ಹಬ್ಬಗಳನ್ನು ಸತತವಾಗಿ ನಡೆಸ್ಕೊಳ್ತಾ ಬಂದ್ವಿ. ಮಧ್ಯದಲ್ಲಿ 24 ತಿಂಗಳು ಕನ್ನಡ ತಿಂಗಳ ಹಬ್ಬ ನಡೀಲಿಲ್ಲ. ಕಾರಣ 2020 ಮಾರ್ಚ್ನಿಂದ 2022 ಫೆಬ್ರವರಿವರೆಗೆ ದೇಶದಾದ್ಯಂತ ಜಗತ್ತಿನಾದ್ಯಂತ ಇದ್ದ ಕೋವಿಡ್ ಪಿಡುಗು. ಈ ಕನ್ನಡ ತಿಂಗಳ ಹಬ್ಬಗಳಲ್ಲಿ ಸಂಗೀತ, ನೃತ್ಯ, ನಾಟಕ, ಚಲನಚಿತ್ರೋತ್ಸವ, ಯಕ್ಷಗಾನ, ತಾಳಮದ್ದಲೆ, ಅಷ್ಟಾವಧಾನ, ಚಿತ್ರಕಲೆ, ಪ್ರವಚನ ಹೀಗೆ 10 ಹಲವು ಬಗೆಯ ಕಲಾ ಪ್ರಕಾರಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸೋದಕ್ಕೆ ಸಾಧ್ಯವಾಯಿತು. ನಾಡಿನ ಹೆಸರಾಂತ ಕಲಾವಿದರು, ಚಿಂತಕರು, ವಾಗ್ಮಿಗಳು ಇವರ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡಿಸಲಾಯಿತು. ಸ್ಪಿಕ್ಮ್ಯಾಕೆಯ ಸಹಯೋಗದಿಂದ ದೇಶ ವಿದೇಶಗಳ ಸುಪ್ರಸಿದ್ಧ ಕಲಾವಿದರು GKVKಗೆ ಬಂದು ಕನ್ನಡ ತಿಂಗಳ ಹಬ್ಬಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಯಿತು. ಇದು ತುಂಬಾ ಹೆಮ್ಮೆಯ ವಿಷಯ. ಈ 102 ಕನ್ನಡ ತಿಂಗಳ ಹಬ್ಬಗಳಲ್ಲಿ ಒಂದು ಕನ್ನಡ ತಿಂಗಳ ಹಬ್ಬದಲ್ಲಿ ಕೂಡ ಮೊದಲಿನ ಯಾವುದೇ ಕಾರ್ಯಕ್ರಮದ ಪುನರಾವರ್ತನೆ ಆಗಿಲ್ಲ, ರಿಪೀಟ್ ಆಗಿಲ್ಲ ಅನ್ನೋದು ಕೂಡ ತುಂಬಾ ಖುಷಿಯ ಸಂಗತಿ. ಈ ಸಂದರ್ಭದಲ್ಲಿ GKVK ಕನ್ನಡ ತಿಂಗಳ ಹಬ್ಬದ ಈ ಸಂಭ್ರಮಕ್ಕೆ ಕಾರಣರಾದ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ. ಮೊದಲಿಗೆ ವಿದ್ಯಾರ್ಥಿಗಳು. ಇದೆಲ್ಲ ಪ್ರಾರಂಭ ಆಗಿದ್ದು GKVK ಕನ್ನಡ ತಿಂಗಳ ಹಬ್ಬಗಳ ಆಚರಣೆ ಆರಂಭ ಆಗಿದ್ದು ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯಾರ್ಥಿಗಳಿಂದ. ಅವರು ಸ್ವಯಂ ಸೇವಕರಾಗಿ ದುಡಿದಿದ್ದಾರೆ. ಪೋಸ್ಟರ್ಗಳನ್ನು, ಭಿತ್ತಿಪತ್ರಗಳನ್ನು ಅವರು ಬರೆದಿದ್ದಾರೆ. ರಾತ್ರಿ ಹೋಗಿ ಎಲ್ಲ ಕಡೆ ಅದನ್ನು ಹಂಚಿದ್ದಾರೆ. ಬೇರೆ ಬೇರೆ ವಿಭಾಗಗಳಿಗೆ, ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿಗೆ, ಸಹಪಾಠಿಗಳಿಗೆ ಅವರು ಆಮಂತ್ರಣವನ್ನು ಕೊಟ್ಟಿದ್ದಾರೆ. ವೇದಿಕೆಯನ್ನು ಸಜ್ಜುಗೊಳಿಸೋದು, ಪ್ರಾರ್ಥನೆ ಮಾಡೋದು, ಸ್ವಾಗತ ಮಾಡೋದು, ಧನ್ಯವಾದ ಸಮರ್ಪಣೆ, ಕಲಾವಿದರ ಪರಿಚಯವನ್ನು ಮಾಡಿಕೊಡೋದು, ಹೀಗೆ ಎಲ್ಲ ಕೆಲಸಗಳಲ್ಲೂ ಅವರು ತೊಡಗಿಕೊಂಡಿದ್ದಾರೆ. ಅವರಿಗೆ ಪ್ರಥಮವಾಗಿ ಧನ್ಯವಾದಗಳು. ಎರಡನೇದಾಗಿ ಈ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳಿದರೆ ಹಣದ ಅಗತ್ಯ ತುಂಬ ಇದೆ. ವಿಶ್ವವಿದ್ಯಾನಿಲಯದ ಅನೇಕ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಸಹ ಪ್ರತಿ ತಿಂಗಳು ಹಣವನ್ನು ದೇಣಿಗೆಯಾಗಿ ನೀಡಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಲವು ಬಾರಿ ಹಣದ ಕೊರತೆಯಾದಾಗ ಕನ್ನಡ ತಿಂಗಳ ಹಬ್ಬವನ್ನು ನಿಲ್ಲಿಸಬೇಕು ಅಂಥೇಳಿ ಅನಿಸಿದ್ದು ಕೂಡ ಉಂಟು. ಆದರೆ ಅಂತಹ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು, ಸಹೋದ್ಯೋಗಿಗಳು ಮುಂದೆ ಬಂದು ಇಲ್ಲ, ಇದು ನಿಲ್ಲಬಾರ್ದು, ನಿರಂತರವಾಗಿ ನಡೀತಾ ಇರಬೇಕು ಅಂಥೇಳಿ ಕೈ ಜೋಡಿಸಿದ್ದಾರೆ. ಅವರಿಗೆ ನಾವು ಕೃತಜ್ಞರು. ವಿಶ್ವವಿದ್ಯಾನಿಲಯದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಪರವಾನಗಿ ನೀಡಿ, ಪರ್ಮಿಷನ್ ಕೊಟ್ಟು ಸಭಾಂಗಣಗಳನ್ನು ಬಳಸೋದಕ್ಕೆ ಉಚಿತವಾಗಿ ಒದಗಿಸಿಕೊಟ್ಟು
ಇದನ್ನು ಪ್ರೋತ್ಸಾಹಿಸಿದ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳು, ಪ್ರಮುಖವಾಗಿ ಕುಲಪತಿಗಳು, ಶಿಕ್ಷಣ ನಿರ್ದೇಶಕರು, ಡೀನ್ ರವರು, ಆಸ್ತಿ ಅಧಿಕಾರಿಗಳು, ಇವರೆಲ್ಲರಿಗೂ ನಮ್ಮ ಕೃತಜ್ಞತೆಗಳು. ಇನ್ನು ಕಲಾವಿದರನ್ನ ಮರಿಬಾರ್ದು. ಸಾಮಾನ್ಯವಾಗಿ ಅವರು ಬೇರೆ ಕಡೆ ಕಾರ್ಯಕ್ರಮವನ್ನು ಕೊಡಬೇಕಾದ್ರೆ ಏನು ಸಂಭಾವನೆಯನ್ನು ಅವರು ಪಡಿತಾರೋ ಅದರ ಅರ್ಧ ಭಾಗ, ಕಾಲು ಭಾಗದಷ್ಟೇ ಗೌರವಧನವನ್ನು ಪಡೆದು ಅವರು GKVK ಕನ್ನಡ ತಿಂಗಳ ಹಬ್ಬಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮೋ ನಮಃ. ಯಾವುದೇ ಕಾರ್ಯಕ್ರಮದ ಯಶಸ್ಸಿಗೆ ಬೆಳಕು ಮತ್ತು ಧ್ವನಿಯ ಅಗತ್ಯ ತುಂಬನೇ ಇರುತ್ತೆ. ಆ ತರಹ ನಮ್ಮ ಬಹುತೇಕ ಕಾರ್ಯಕ್ರಮಗಳಿಗೆ ಧ್ವನಿ ಮತ್ತು ಬೆಳಕಿನ ಸಂಯೋಜನೆ ಮಾಡಿ ಸಹಾಯ ಮಾಡಿದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಪ್ರೇಕ್ಷಕ ವರ್ಗ, ಮೊದಲನೇದಾಗಿ GKVKಯ ವಿದ್ಯಾರ್ಥಿಗಳು, ನಂತರ ಅಧ್ಯಾಪಕ ವರ್ಗ, ಸಿಬ್ಬಂದಿ ವರ್ಗ, ವಿಶೇಷವಾಗಿ GKVKಯ ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳ ಕನ್ನಡ ಅಭಿಮಾನಿಗಳು, ಕಲಾ ಪ್ರೇಮಿಗಳು, ದೂರದ ಪ್ರದೇಶಗಳಿಂದ ಕೂಡ ಬಂದು ಭಾಗವಹಿಸಿದ ಆ ಎಲ್ಲ ಸಹೃದಯಿಗಳು, ಅವರಿಗೆ ನಮ್ಮ ಅನಂತ ವಂದನೆಗಳು. ಈ ಎಲ್ಲ ಕೈಂಕರ್ಯಗಳಿಗೆ, ನನ್ನ ಹುಚ್ಚಾಟಗಳಿಗೆ ಒತ್ತಾಸೆಯಾಗಿ ನಿಂತು ನೆರವು ನೀಡಿದ ನನ್ನ ಧರ್ಮಪತ್ನಿಗೆ ನಾನು ನಿಜವಾಗ್ಲೂ ಕೃತಜ್ಞ. GKVKಯ ಈ ಕಾರ್ಯಕ್ರಮಗಳು, ಕನ್ನಡ ತಿಂಗಳ ಹಬ್ಬಗಳು, ಇವುಗಳನ್ನು ಯೂಟ್ಯೂಬ್ ವಾಹಿನಿಯಲ್ಲಿ ದಾಖಲಿಸಬೇಕು, ಅದು ಎಲ್ಲರಿಗೂ ಲಭ್ಯವಾಗಬೇಕು ಅಂಥೇಳಿ ಭಾಳಷ್ಟು ಜನ ಸ್ನೇಹಿತರು, ಈ ಕಾರ್ಯಕ್ರಮದ ಅಭಿಮಾನಿಗಳು ಒತ್ತಾಯ ಮಾಡ್ತಾನೇ ಇದ್ದರು. ಅದಕ್ಕಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಒಂದು ಬೇಸರದ ಸಂಗತಿ ಇದೆ. ಆ ದಿನಗಳಲ್ಲಿ ಈ ಕನ್ನಡ ತಿಂಗಳ ಹಬ್ಬಗಳಿಗೆ ಹಣವನ್ನು ಸಂಗ್ರಹಿಸಿ ನಡೆಸೋದೇ ಕಷ್ಟದ ಕೆಲಸವಾಗಿತ್ತು. ಆದ್ದರಿಂದ ವಿಡಿಯೋ ಚಿತ್ರೀಕರಣ ಮಾಡೋದಾಗಲಿ, ನುರಿತ ಛಾಯಾಗ್ರಾಹಕರನ್ನ ಕರೆಸಿ ಅವರಿಂದ ಛಾಯಾಗ್ರಹಣ ಮಾಡಿಸೋದಾಗಲಿ ಕನಸಿನ ಮಾತೇ ಆಗಿತ್ತು. ಹಾಗಾಗಿ ನಮ್ಮಲ್ಲಿ ಯಾವ ವಿಡಿಯೋಗಳು, ಫೋಟೋಗಳು ಲಭ್ಯ ಇದ್ದಾವೋ ಅವನ್ನೆಲ್ಲ ಸೇರಿಸಿ ಈ 102 ಕನ್ನಡ ತಿಂಗಳ ಹಬ್ಬಗಳನ್ನು ಕಂತುಗಳಾಗಿ ಬೇರೆ ಬೇರೆ ವಿಡಿಯೋಗಳ ತುಣುಕುಗಳನ್ನು ಮಾಡಿ ನಮ್ಮ ಅಸೀಮ ಬದುಕು ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರಸ್ತುತಪಡಿಸ್ತೇವೆ. ಯಾರ ಬಳಿಯಾದರೂ ಈ GKVK ಕನ್ನಡ ತಿಂಗಳ ಹಬ್ಬಗಳಲ್ಲಿ ಭಾಗವಹಿಸ್ತಾ ಇದ್ದವರಲ್ಲಿ ವಿಡಿಯೋಗಳಾಗಲಿ, ಫೋಟೋಗಳಾಗಲಿ ಇದ್ದರೆ ಅವನ್ನು ದಯವಿಟ್ಟು ನಮಗೆ ಕಳಿಸಿ. ನಿಮ್ಮಿಂದ ಅಂತಹ ಫೋಟೋಗಳು, ವಿಡಿಯೋಗಳು ಸಿಕ್ಕಿದ್ರೆ ಬಹುಶಃ ಈ ಪ್ರಯತ್ನ ಇನ್ನಷ್ಟು ಶ್ರೀಮಂತವಾಗುತ್ತೆ. ಧನ್ಯವಾದಗಳು.